ನನಗೋಸ್ಕರ 1 ಗಂಟೆ ಎಲ್ಲ ತ್ಯಾಗ ಮಾಡಿ ಸರ್ವಧರ್ಮಾನ್ ಪರಿತ್ಯಜ್ಯ. ನೋಡಿ, ನಿಮ್ಗೆ ಯಾವ ಕೆಲಸ ಇಲ್ಲ, ಮನಸ್ಸು ಮಾತ್ರ ಪರಮಾತ್ಮನಲ್ಲಿ ತಲ್ಲೀನ ಮಾಡಿ ಅವನಿಗೋಸ್ಕರ ವಿನಿಮಯ ಮಾಡ್ಕೊಳ್ತಾ ಇದ್ದೀರಲ್ಲ, ಅದಕ್ಕೆ ನನ್ನ ಆಯುಷ್ಯದಲ್ಲಿ 1 ಗಂಟೆ ಹೋಗಲಿ, ಅವನಿಗೆ ನಿಮ್ಮ ಅಕೌಂಟಿಗೆ ಬಂದು ಬೀಳ್ತದೆ. ಅವನ ಆಯುಷ್ಯ ಸಿಕ್ಕಾಬಟ್ಟೆ. ಆ ಲೆಕ್ಕದಲ್ಲಿ 1 ಗಂಟೆ ಆಯುಷ್ಯ ಈಗಾಗಲೇ ನಿಮ್ಮ ಅಕೌಂಟಿಗೆ ಬಿದ್ದಾಯಿತು. ಈ ಪುಣ್ಯ ಕೆಲಸವನ್ನು ಆಗಾಗ ಮಾಡಲಿ ಅಂತ ನಮ್ಮ ಹಿರಿಯರು ಈ ಒಂದು ಏಕಾದಶಿ ವ್ರತವನ್ನು ನಮಗೆ ಮಾಡಿಕೊಟ್ಟಿದ್ದಾರೆ. ಹಾಗಾಗಿ ಉಪವಾಸ ಮಾಡಬೇಕು. ಇದಕ್ಕೆ ಹೆಸರು ಏಕಾದಶಿ ವ್ರತ ಅಲ್ಲ, ದ್ವಾದಶಿ ವ್ರತ ಅಂತ ಮೂಲದಲ್ಲಿ ಹೆಸರಿರೋದು. ಮಹಾಭಾರತಕ್ಕೆ ಮಹಾಭಾರತ ಅಂತ ಹೆಸರಿಲ್ಲ, ಮೂಲದಲ್ಲಿ ವ್ಯಾಸರಿಟ್ಟಿದ್ದು ಹೆಡಿಂಗ್ ಜಯ ಅಂತ. ಅದನ್ನು ನಾವು ಅನುಸರಿಸಿದರೆ, ಓದಿದರೆ, ಕೇಳಿದರೆ ನಮ್ಮ ಎಲ್ಲ ಕಾರ್ಯಗಳಲ್ಲಿ ಸರ್ವಥಾ ಜಯ ಎಂಬುದಾಗಿ 1,00,000 ಶ್ಲೋಕವುಳ್ಳ ಆ ಒಂದು ಕಾವ್ಯಕ್ಕೆ, ಇತಿಹಾಸಕ್ಕೆ ಜಯ ಅಂತ ಹೆಸರಿಟ್ಟಿದೆ. ಮಹಾಭಾರತ ಯಾಕೆ ಬಂತಂದರೆ ಮಹತ್ವಾತ್ ಭಾರತ್ವಾತ್ ಉಚ್ಯತೆ ಇತಿ ಮಹಾಭಾರತ. ಮಹತ್ವದಲ್ಲಿಯೂ ಭಾರದಲ್ಲಿಯೂ ಇದು ಶ್ರೇಷ್ಠವಾದ್ರಿಂದ ಮಹಾಭಾರತ ಅಂತ ಕರೆದಿದ್ದೀವಿ. ಏಕಾದಶಿಯೂ ಅಷ್ಟೇ. ಏಕಾದಶಿ ಉಪವಾಸ ಯಾಕೆ ಮಾಡಬೇಕಂದ್ರೆ ದ್ವಾದಶಿ ವ್ರತ ಪರಮಾತ್ಮನಿಗೆ ಪರಮಶ್ರೇಷ್ಠ. ನಿಮ್ಮ ಮನೋಕಾಮನೆಗಳೆಲ್ಲ ಈಡೇರ್ತದೆ, ದೇಹಕ್ಕೆ ಒಳ್ಳೆ ಸೌಖ್ಯ ಬರ್ತದೆ, ಆರೋಗ್ಯ ವೃದ್ಧಿ ಆಗ್ತದೆ, ಮನಸ್ಸು ತಿಳಿಯಾಗ್ತದೆ. ಹಾಗಾಗಿ ದ್ವಾದಶಿ ದಿವಸ ಬೆಳಗ್ಗೆ ಎದ್ದು ಪರಮಾತ್ಮನಿಗೆ ಅಭಿಷೇಕಾದಿ ಪೂಜೆಗಳು, ಭಜನೆ, ಏನೇನು ನವವಿಧ ಭಕ್ತಿ ಹೇಳಿದ್ನಲ್ಲ, ಅರ್ಚನ, ವಂದನಂ, ವಿಷ್ಣು ಸ್ಮರಣಂ, ಪಾದಸೇವನೆ, ಏನಾದ್ರು ಮಾಡಿಕೊಡ್ರಿ. 9 ವಿಧದ ಭಕ್ತಿಯಲ್ಲಿ ಯಾವುದಾದ್ರೂ ಒಂದು ವಿಧಾನದಲ್ಲಿ ಪರಮಾತ್ಮನನ್ನು ಅರ್ಚಿಸಿದರೆ ಅವನಿಗೆ ಮೋಕ್ಷ ಗ್ಯಾರಂಟಿ. ಅದಕ್ಕಾಗಿ ಹಿಂದಿನ ದಿವಸ ಆಹಾರದಲ್ಲಿ ನಿಯಂತ್ರಣ ಮಾಡಿಕೊಂಡು ದೇಹ ಸೌಖ್ಯವನ್ನು ಕಾಪಾಡಿಕೊಂಡು, ತನ್ಮೂಲಕ ನಾವು ತಿನ್ನುವ ಅನ್ನದಲ್ಲಿ 1 ಭಾಗ ಮೂಳೆ ಮಜ್ಜೆ, ಇನ್ನೊಂದು ಭಾಗವೇ ರಕ್ತ, ಅತಿ ಸೂಕ್ಷ್ಮವಾದ ಭಾಗವೇ ಮನಸ್ಸಾಗುವುದು. ಆದ್ದರಿಂದ ಸಾತ್ವಿಕ ಆಹಾರ, ಉಪವಾಸ ಇರುವುದು ಒಳ್ಳೆಯದು. ಅಕಸ್ಮಾತ್ ನಿಮ್ಮ ದೇಹ ತಡೆಯಲಿಲ್ಲ, ಏನೋ ಮಾತ್ರೆ ಔಷಧಿ ತಗೊಳ್ತಾ ಇದ್ದೀವಿ, ದೇಹದಲ್ಲಿ ಏನೋ ನ್ಯೂನತೆ ಇದೆ ಅಂದಾಗ ಅದಕ್ಕೂ ವ್ಯಾಸರು ಹೇಳಿದ್ದಾರೆ, ಭೋಜನಂತೂ ವರಮ್ಮನ್ಯೇ ವ್ರತ ಶ್ರವಣಕಾರಕಂ. ವ್ರತವೋ ಶ್ರವಣವೋ ಮಾಡಬೇಕಾದ್ರೆ ಭೋಜನ ಮಾಡಿ ಯಾವುದಾದ್ರೂ ಲಘು ಆಹಾರವನ್ನು ಸ್ವೀಕರಿಸಿ ಕುತ್ಕೊಳ್ಳೋದಾದರೆ ಅದೇ ಶ್ರೇಷ್ಠ, ಮಾಡಿಕೊಡ್ರಿ ಅಂತ ಹೇಳಿದರು. ಇಲ್ಲ, ಅವತ್ತು ಆಮೇಲೆ ಮಧ್ಯಾಹ್ನ 12 ಗಂಟೆ, ಏನೇ ಇನ್ನೂ ಆಗಲಿಲ್ವಾ, ಇವತ್ತೇಕಾಶಿ ಅಷ್ಟು ಗೊತ್ತಿಲ್ವಾ, ಮಧ್ಯಾಹ್ನದ ಹೊತ್ತಿಗೆ ಬಿಸಿ ಬಿಸಿ ಉಪ್ಪಿಟ್ಟು, ಅವರೇಕಾಳು, 1 ಗುಡ್ಡೆ, ಅದೇನು ಲಿಮಿಟ್ ಇಲ್ಲ. ಆಮೇಲೆ ಅದೆಲ್ಲ ಮಾಡಿ ಸ್ವಲ್ಪ ಪಾಂಡುರಂಗ ದೇವಸ್ಥಾನ ಇಲ್ಲಿ ಏನೋ ಲಕ್ಷಾಂತರ ಖರ್ಚು ಮಾಡಿಕೊಂಡು ಯಾರೋ ಹೊಡೆದಾಡ್ಕೊಂಡು ಮಾಡಿರ್ತಾರಲ್ಲ ವ್ಯವಸ್ಥೆ ಎಲ್ಲ, ಅಲ್ಲಿ ಬಂದು ಸ್ವಲ್ಪ ಕಾಲ ಕಳೆದು ಮತ್ತೆ ಉತ್ಸವ ಮೂರ್ತಿ ಮನೆಗೆ ಹೋಯ್ತು ಅಂದರೆ ಬಿಸಿ ಬಿಸಿ ಚಪಾತಿ, ಕುರ್ಮಾ, ಅನ್ನ ತಿನ್ನಂಗಿಲ್ಲ. ನಾವು ಅನ್ನ ಅಂದರೆ ಅಕ್ಕಿ ಅಂತ ತಿಳ್ಕೊಂಡಿದ್ದೀವಿ, ತಪ್ಪು. ಕಾಂಡದಲ್ಲಿ ಹೇಳಲಾಗಿದೆ, ಕಲೆ ದೋಷೋ ನಿಧೇ ರಾಜನ್ ಅಸ್ತಿ ಏಕೋ ಮಹಾನ್ ಗುಣಾನ್ ಕೀರ್ತನಾದೇವ ಕೃಷ್ಣಸ್ಯ ಮುಕ್ತ ಸಂಘ ಬೆಳೆಯಿತು. ಅಂದ್ರೆ ಪರೀಕ್ಷಿತ್ ಮಹಾರಾಜರೇ ಶುಕದೇವ್ ಗೋಸ್ವಾಮಿಗಳು ಹೇಳ್ತಾ ಇದ್ದಾರೆ, ಕಲೆ ದೋಷೋ ನಿಧೇ ರಾಜನ್ ಅಂದ್ರೆ ನಾವಿರೋದು ಇವಾಗ ಕಲಿಯುಗ. ಸೊ ಕಲಿಯುಗದ ಒಂದು ಗುಣ ಏನಂತ ಹೇಳಿದ್ರೆ, ಕಲೆ ದೋಷ ನಿಧೇ ರಾಜನ್ ಅಂದ್ರೆ ದೋಷಗಳ ಸಾಗರ. ಕಲಿಯುಗ ಅಂತ ಹೇಳಿದ್ರೆ ಎಲ್ಲ ಕಡೆ ನಾವು ನೋಡ್ತೀರಿ, ಒಳ್ಳೆತನ ಕ್ಷೀಣಿಸ್ತಾ ಬರ್ತಾ ಇರುತ್ತೆ. ಏನೇ ತುಂಬಾ ಒಂದು ಕಲಿಯುಗದಲ್ಲಿ ಕಡಿಮೆ ಆಗುತ್ತೆ ಅಂತ ಹೇಳಿದ್ರೆ, ಮನುಷ್ಯನ ಆಯುಷ್ಯ ಕಡಿಮೆ ಆಗುತ್ತೆ, ಮನುಷ್ಯನ ಬುದ್ಧಿಶಕ್ತಿ ಕಡಿಮೆ ಆಗುತ್ತೆ. ಹೀಗೆ ಹಲವಾರು ರೀತಿಯಲ್ಲಿ ಕಲಿಯುಗದಲ್ಲಿ ಎಲ್ಲ ಒಂದು ಕ್ಷೀಣಿಸ್ತಾ ಬರುತ್ತೆ. ಇನ್ನೊಂದು ಏನಂತ ಹೇಳಿದ್ರೆ, ಕಲಿಯುಗದ ಲಕ್ಷಣ ಏನು ಅಂತ ಹೇಳಿದ್ರೆ ಕ್ವಾರಲ್ ಆ್ಯಂಡ್ ಹಿಪೋಕ್ರಸಿ. ಅಂದರೆ ಯಾವಾಗಲೂ ಒಂದು ಜಗಳ ಹಾಗೂ ಬೂಟಾಟಿಕೆ, ಇವೆರಡು ಕೂಡ ಕಲಿಯುಗದ ಒಂದು ಲಕ್ಷಣ. ಸೊ ಕಲೆ ದೋಷ ಮತ್ತೆ ರಾಜನ್ ಅಸ್ತಿ ಏಕೋ ಮಹಾನ್ ಗುಣ. ಇಷ್ಟೆಲ್ಲ ದೋಷಗಳಿದ್ರು ಕೂಡ ಕಲಿಯುಗದಲ್ಲಿ ಒಂದು ಒಳ್ಳೆ ಗುಣ ಇದೆಯಂತ. ಏನು ಒಂದು ಕಲಿಯುಗದ ಒಳ್ಳೆ ಗುಣ ಅಂತ ಹೇಳಿದ್ರೆ, ಕೀರ್ತನಾದೇವ ಕೃಷ್ಣಸ್ಯ, ಕೃಷ್ಣನ ಒಂದು ಕೀರ್ತನೆ ಅಥವಾ ನಾಮ ಸಂಕೀರ್ತನೆ ಮಾಡೋದ್ರಿಂದ ಈ ಕಲಿಯುಗದ ಎಲ್ಲ ಒಂದು ದೋಷಗಳಿಂದ ನಮಗೆ ಪರಿಹಾರ ಸಿಗುತ್ತೆ. ಸೊ ಹೇಳಲಾಗಿದೆ, ಕಳಿ ಸಂತರಣೇಶೋಪನಿಷದಲ್ಲಿ ಈ ಹರೇ ಕೃಷ್ಣ ಮಂತ್ರದ ಬಗ್ಗೆ ಹೇಳಲಾಗಿದೆ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ,
ಇತಿ ಷೋಡಶಕ ನಾಮ್ನ ಕಲಿಕಲ್ಮಶ ನಾಶನಂ ನತಪರತರೋಪಾಯ ಸರ್ವ ವೇದೇಶು ದೃಶ್ಯತೆ. ಅಂದ್ರೆ ಈ 16 ಪದಗಳ ಒಂದು ಹರೇ ಕೃಷ್ಣ ಮಹಾಮಂತ್ರ ಏನಾಗಿ ಹೇಳಲಾಗಿದೆ ಅಂತ ಹೇಳಿದ್ರೆ, ಇತಿ ಷೋಡಶಕ ನಾಮ್ನ ಕಲಿಕಲ್ಮಶ ನಾಶನಂ, ಈ ಕಲಿಯುಗದ ಎಲ್ಲ ಕಲ್ಮಶಗಳನ್ನ ನಾಶ ಮಾಡುತ್ತೆ. ನಾಥ ಪರತರ ಉಪಾಯ, ಎಲ್ಲ ವೇದಗಳಲ್ಲೆಲ್ಲ ಸಂಪೂರ್ಣ ಹುಡುಕಿದ್ರು ಕೂಡ ಇದಕ್ಕಿಂತ ಬೇರೆ ಯಾವುದೊಂದು ಉಪಾಯ ಸಿಗೋದಿಲ್ಲ. ಸೊ ಅದಕ್ಕೆ ಕಲಿಯುಗದಲ್ಲಿ ಭಗವಂತನ ನಾಮಸ್ಮರಣೆಗೆ ತುಂಬಾ ಒಂದು ಪ್ರಾಮುಖ್ಯತೆ ಕೊಡಲಾಗಿದೆ. ಒಮ್ಮೆ ಶಿವ ಪಾರ್ವತಿ ದೇವಿಗೆ ಹೇಳ್ತಾರೆ, ರಾಮ ರಾಮೇತಿ ರಮೇತಿ ರಮೇ ರಮೇ ಮನೋರಮೆ ಸಹಸ್ರನಾಮಪಿ ಸ್ತುಲ್ಯಂ ರಾಮನಾಮ ವರಾನನೆ. ಅಂದ್ರೆ ಒಂದು ಸಲಿ ನಾವು ರಾಮನಾಮ ಹೇಳಿದ್ರೆ ಸಹಸ್ರನಾಮ, ಅಂದ್ರೆ ಸಹಸ್ರ ಬಾರಿ ವಿಷ್ಣುವಿನ ನಾಮಕ್ಕೆ ಹೇಳಿದಷ್ಟು ಸಮಾನ. ಅಂದ್ರೆ ಒಂದು ಸಲ ನಾವು ರಾಮನಾಮ ಹೇಳಿದ್ರೆ ವಿಷ್ಣು ಸಹಸ್ರನಾಮ ಮಾಡ್ತಾರಲ್ಲ ಅಷ್ಟು ನಮಗೆ ಬೆನಿಫಿಟ್ ಸಿಗತ್ತೆ. ಅದೇ ಹೇಳಲಾಗಿದೆ, ಒಂದು ಸಲಿ ನಾವು ಕೃಷ್ಣನ ಹೆಸರು ಹೇಳಿದ್ರೆ ಅದು 3 ಸಲಿ ರಾಮನ ಹೆಸರು ಹೇಳೋದಕ್ಕೆ ಸಮಾನ. ಸೊ ಕೇವಲ ಈ ಹರೇ ಕೃಷ್ಣ ಮಂತ್ರದಲ್ಲಿ 3 ಪದಗಳಿದೆ, ಒಂದು ಕೃಷ್ಣ, ಇನ್ನೊಂದು ರಾಮ ಹಾಗೂ ಹರಿ. ಸೊ ಕೇವಲ ನಾವು ಒಂದು ಸಲಿ ಹರೇ ಕೃಷ್ಣ ಮಂತ್ರ ಹೇಳಿದ್ರೆ ಎಷ್ಟೋ ಸಾವಿರಾರು ಸರಿ ನಮಗೆ ವಿಷ್ಣುವಿನ ನಾಮಸ್ಮರಣೆ ಹೇಳಿದಷ್ಟು ಅಷ್ಟೇ ಒಂದು ಪರಿಣಾಮ ನಮಗೆ ಸಿಗುತ್ತೆ. ಸೊ ಈ ಕಲಿಯುಗದಲ್ಲಿ ಅದಕ್ಕೆ ಭಗವಂತನ ನಾಮಸ್ಮರಣೆಗೆ ಅಷ್ಟು ಒಂದು ಪ್ರಾಮುಖ್ಯತೆ ಇರೋದು. ನಮ್ದು ಹೃದಯದ ಅಂತರಾಳದಲ್ಲಿರುವ ಎಲ್ಲ ಕಲ್ಮಶಗಳೆಲ್ಲ ಕೇವಲ ಒಂದು ಭಗವಂತನ ನಾಮಸ್ಮರಣೆ ಮಾಡೋದ್ರಿಂದ ಸಂಪೂರ್ಣವಾಗಿ ಎಲ್ಲ ಪರಿಹಾರ ಆಗತ್ತೆ. ನಾವು ಭಾಗವತದಲ್ಲಿ, ಮಹಾಭಾರತ, ರಾಮಾಯಣದಲ್ಲಿ ಹಲವಾರು ಒಂದು ಭಕ್ತರ ಒಂದು ಚರಿತ್ರೆಯಿಂದ ನಮ್ಗೆ ಅರ್ಥ ಆಗತ್ತೆ ಭಗವಂತನ ನಾಮಸ್ಮರಣೆಯ ಮಹಾತ್ಮೆ. ಸೊ ವಾಲ್ಮೀಕಿ ಹಿಂದೆ ಒಬ್ಬ ಬೇಟೆಗಾರ ಆಗಿರ್ತಾರೆ. ಅವರು ಬೇಟೆಗಾರ ಆದಾಗ ನಾರದ ಮುನಿಗಳು ಅವ್ರಿಗೆ ಬಂದು ಒಂದ್ಸರಿ ಹೇಳ್ತಾರೆ, ನೀನ್ ಈ ತರ ಪ್ರಾಣಿಗಳನ್ನೆಲ್ಲ ತೊಂದರೆಗಳನ್ನ ನಿಲ್ಲಿಸಿದ್ಬಿಟ್ಟು ಭಗವಂತನ ನಾಮಸ್ಮರಣೆ ರಾಮನಾಮ ಮಾಡು ಅಂತ. ಆದ್ರೆ ಆ ಒಂದು ಬೇಟೆಗಾರ ಎಷ್ಟು ಪಾಪ ಮಾಡಿರ್ತಾರೆ ಅಂದ್ರೆ ಅವ್ರ ಬಾಯಲ್ಲಿ ರಾಮನಾಮ ಬರೋದೇ ಇಲ್ಲ. ಅದಕ್ಕೆ ಉಪಾಯವಾಗಿ ನಾರದ ಮುನಿಗಳು ಹೇಳ್ತಾರೆ, ನೀನು ಮರ ಅಂತ ಹೇಳು ಸಾಕು ಅಂತ. ಮರ 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 ಅಂತ ಹೇಳ್ತಾ ಹೇಳ್ತಾ ಅವರು ರಾಮನಾಮವನ್ನ ಜಪ ಮಾಡಕ್ ಶುರು ಮಾಡ್ತಾರೆ. ನೋಡಿ, ಅಂತ ಒಂದು ಬೇಟೆಗಾರ ಎಷ್ಟು ಪಾಪ ಮಾಡಿದ್ರು ಜಸ್ಟ್ ಒಂದು ಭಗವಂತನ ನಾಮಸ್ಮರಣೆ ಮಾಡೋದ್ರಿಂದ ರಾಮಾಯಣ ಅಂತ ಮಹಾಕಾವ್ಯವನ್ನ ರಚನೆ ಮಾಡ್ತಾರೆ. 24 ಶ್ಲೋಕಗಳಿರಂತ ವಿಶೇಷವಾದ ರಾಮಾಯಣದ ಮಹಾಕಾವ್ಯ. ಹಾಗೂ ದ್ರೌಪದಿಗೆ ತನ್ನ ಎಲ್ಲ ಒಂದು ಕಷ್ಟದಲ್ಲಿ ವಸ್ತ್ರಾಪರಣ ಆಗ್ತಾ ಇರುವಾಗ ಅವಳಿಗೆ ರಕ್ಷಣೆ ಬಂದಿದ್ದು ಭಗವಂತನ ನಾಮಸ್ಮರಣೆ. ಪ್ರಹ್ಲಾದನಿಗೆ ಹಿರಣ್ಯಕಶಿಪು ಎಲ್ಲಾ ರೀತಿಯಾದ ಒಂದು ತೊಂದರೆ ಕೊಡ್ತಾ ಇದ್ದ. ಆ ಪುಟ್ಟ 5 ವರ್ಷದ ಬಾಲಕನಿಗೆ ಎಲ್ಲಾ ಸಮಯದಲ್ಲಿ ರಕ್ಷಣೆ ಮಾಡಿದ್ದು ಭಗವಂತನ ನಾಮಸ್ಮರಣೆ. ಸೊ ಧ್ರುವ ಆಗ್ಬೋದು, ಹಾಗೆ ಹಲವಾರು ಒಂದು ಭಕ್ತರ ಕಥೆಯನ್ನು ನೋಡ್ಬೋದು ಭಗವಂತನ ನಾಮಸ್ಮರಣೆಯ ಮಹತ್ವ. ಸೊ ಇವೆಲ್ಲ ನಾವು 1 ಗಂಟೆಗಳ ಕಾಲ ಈ ಹರಿನಾಮ ಸಂಕೀರ್ತನೆಯಲ್ಲಿ ತನ್ಮಗ್ನರಾಗಿ ಭಾಗವಹಿಸೋಣ. ಹೇಳಲಾಗಿದೆ, ಭಗವಂತ ವಿಗ್ರಹ ರೂಪದಲ್ಲಿ ಅವತಾರ ತಾಳ್ದಾಗ ನಾವು ವಿಗ್ರಹಕ್ಕೆ ಅಲಂಕಾರ ಮಾಡ್ಬೋದು, ಅಭಿಷೇಕ ಮಾಡ್ಬೋದು, ಸೇವೆ ಮಾಡ್ಬೋದು. ಹಾಗೂ ಹೇಳಲಾಗಿದೆ, ಕಲಿಕಾಲಿ ನಾಮರೂಪ ಕೃಷ್ಣ ಅವತಾರ. ಶ್ರೀ ಕಲಿಯುಗದಲ್ಲಿ ಭಗವಂತ ಯಾವ ರೀತಿ ಅವತಾರ ತಾಳ್ತಾನಂದ್ರೆ ನಾಮರೂಪದಲ್ಲಿ ಅವತಾರ ತಾಳ್ತಾನೆ ಅಂತ. ಸೊ ನಮ್ಮ ಬಾಯಲ್ಲಿ ಕೃಷ್ಣ ಅಂತ ಹೇಳಿದ್ರೆ ಕೃಷ್ಣ ಆ ಒಂದು ನಾಮ ನಾಲ್ಗೆ ಮೇಲೆ ಅವತಾರ ತಾಳ್ತಾನಂತ. ಸೊ ಭಗವಂತ ಆ ನಾಮರೂಪದಲ್ಲಿ ಅವತಾರ ತಾಳ್ದಾಗ ನಾವು ಭಗವಂತನಿಗೆ ಹೇಗೆ ಪೂಜೆ ಮಾಡ್ಬೋದು ಅಂತ ಹೇಳಿದ್ರೆ ಗಮನ ಇಟ್ಟು ಆ ಭಗವಂತನ ನಾಮಸ್ಮರಣೆಯನ್ನ ಕೇಳಿಸ್ಕೊಳ್ಳೋದ್ರಿಂದ ನಾವು ಭಗವಂತನಿಗೆ ಆರಾಧನೆ ಅಥವಾ ಪೂಜೆಯನ್ನ ಮಾಡಬಹುದು. ಸೊ ಇವಾಗೆಲ್ಲ ನಾವೆಲ್ಲ ಕೀರ್ತನೆ ಮಾಡುವಾಗ ನೀವೆಲ್ಲ ಗಮನ ಇಟ್ಟು ಕೇಳಿಸ್ಕೋಬೇಕಾಗಿ ವಿನಂತಿ. ಅನಂತರನ ನೀವೆಲ್ಲ ಉಚ್ಚಾರಣೆ ಮಾಡಿದಾಗ ನಾವು ಕೇಳಿಸ್ಕೋತೀವಿ. ಸೊ ಅದಕ್ಕಿಂತ ಮುಂಚೆ ಸ್ವಲ್ಪ ಪ್ರಾರ್ಥನೆ ಮಂತ್ರಗಳನ್ನ ಹೇಳ್ತೀನಿ, ತಾವೆಲ್ಲ ಅನುಸರಿಸಬೇಕಾಗಿ ವಿನಂತಿ. ನಮೋ ನಮಃ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ಶ್ರೀಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾಧಿ ಗೌರ ಭಕ್ತ
कृष्ण कृष्ण हरे 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 राम हरे राम 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 हरे 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 कृष्ण 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 हरे 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 राम 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 हरे हरे ಎಲ್ಲ ಕೈ ಮೇಲೆತ್ತಿ ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ ಕೃಷ್ಣ ಕೃಷ್ಣ Hare
ಭಗವಂತ ಇಲ್ಲೇ ಉಪಸ್ಥಿತಿ ಇರ್ತಾರಂತ. ಸೊ ಇಷ್ಟೊಂದು ನಾವು ಕೂತ್ಕೊಂಡು ಭಗವಂತನ ನಾಮಸ್ಮರಣೆ ಮಾಡಿದ್ರಿ. ಇವಾಗೆಲ್ಲ ನಿಂತ್ಕೋಬೇಕು. ಅದು ಒಂದು ಸರಳವಾದ ಶುರು ಮಾಡಿದ್ರು. Hare
की, श्रील प्रभुपाद की, आषाढ़ एकादशी महामहोत्सव की। कुंडलिक वरदा श्री ज्ञानदेव पंढरीनाथ महाराज की, जगद्गुरु श्रील प्रभुपाद की।
ದಯವಿಟ್ಟು ವೇದಿಕೆ ಬರಬೇಕು. ನಿಖಿಲ್ ಬಾಗಲಕೋಟೆ ನಮ್ಮ ಸಮಾಜದ ಅಧ್ಯಕ್ಷರಾದಂಥ ಶ್ರೀಮಾನ್ ಶಿವಾಜಿರಾವ್ ರಂಪುರೆಯವರು ಈ ದೇವರ ಪ್ರಸಾದವನ್ನು ಅವರಿಗೆ ಹಾಕಿ ಅವರಿಗೆ ಆಶೀರ್ವದಿಸಬೇಕು ಅಂತ ವಿನಂತಿಯನ್ನು ಮಾಡ್ತಾರೆ. ನಿಖಿಲ್ ಅವರು ಕಡೆ ಸರಿ ಕಡೆ ಕಡೆ ರೆಡಿ ಓಕೆ ಸ್ಮೈಲ್ ಸ್ಮೈಲ್ आगे रखिए आगे रे सर आगे रे आगे रे मंदी आहे ते आमचं भावसार क्षत्रिय समाजला मी भावसार क्षत्रिय मंडळीचा अध्यक्ष मैसूर आर.व्ही. शिवाजीराव रामपुरे मी काय तुम्हाला एक संदेश पाठवायला तुम्हाला मी इच्छितो. आमचं मैसूरमध्ये भानुवार 2001 तारखेला आमचं समाजाचं वधूवर मेळा चालतेले लई थोरलं कार्यक्रम आहे. हे कार्यक्रममध्ये आमचं समाज बंधू त्यांचं कुणाला बी पोरगा पाहिजे पोरगी पाहिजे पण काय ते इच्छा राहिलं तर आमचं मैसूरचं निखिल बाराटिके ह्यांचं ನೇತೃತ್ವमध्ये ಕ್ರಿಯೇಷನ್ ಮೈಸೂರು ಇವರ ಎರಡು यूट्यूब चॅनलमध्ये कार्यक्रम लाईव्ह हे राहते प्रसार होते. ह्याचं कार्यक्रमचा लाभ तुम्ही घेऊ शकले आणि प्रत्यक्षपणे तुम्ही हे कार्यक्रमामध्ये भागवहिसून घेऊ म्हणून तुम्हाला आम्ही आमंत्रण देतो. दयाटून समजे हे आमंत्रण नम्र विनंती तुम्हाला आम्ही काय द्यायला लागले तुम्ही ओपिंग यावं म्हणून तुम्हाला आम्ही विनंती करतो. हे कार्यक्रम आमचा समाजाचं विठ्ठल रुक्मिणी कन्व्हेन्शन हॉल विजयनगरा थर्ड स्टेजमध्ये आहे ते ऐश्वर्या पेट्रोल बंकचं बाजू आमचं हे 76 आहे. त्याच्या तुम्ही समजे सकाळी 10 घंट्यातनं अखंड 5-6 घंट्याला गुरुबी चालते. हे कार्यक्रमाने समजा उपहार आणि जेवणचं समजा प्रबंध राहते. तुम्ही समजा ह्याचा समजा लाभ घ्यावा म्हणून तुम्हाला मी मंडळीचा अध्यक्ष म्हणून तुम्हाला विनंती करतो. नमस्कार.